ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. 24/3/2025 ನಡೆದಿರ್ತಕ್ಕಂತಹ ದ್ವಿತೀಯ ಭಾಷೆ ಇಂಗ್ಲೀಷ್ನ ಪರೀಕ್ಷೆ ತುಂಬ ಚೆನ್ನಾಗಾಯಿತು ಅಂತ ಅನ್ಕೋತೀನಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳು ನಮ್ಮ ಚಾನಲ್ನಲ್ಲಿ ನಾವು ಏನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ವಿ, ಅವುಗಳಿಗೆ ಬಹಳಷ್ಟು ಸಮೀಪದಲ್ಲಿರ್ತಕ್ಕಂತಹ ಪ್ರಶ್ನೆಗಳಾಗಿದ್ವು ಅವು. ನಾವು ಈ ಇಂಗ್ಲೀಷ್ ಪರೀಕ್ಷೆಯ ತಯಾರಿಗಾಗಿ ಅಪ್ಲೋಡ್ ಮಾಡಿರ್ತಕ್ಕಂತಹ ಪಾಸಿಂಗ್ ಪ್ಯಾಕೇಜ್ ತಮಗೆಲ್ಲರಿಗೂ ತುಂಬ ಸಹಾಯಕಾರಿ ಆಯಿತು ಅಂತ ಅನ್ಕೊತೀನಿ. ಇದೇ ರೀತಿಯ ಒಂದು ವಿಡಿಯೋವನ್ನು ನಾನು ನಿಮಗೆ ಇವತ್ತಿನ ದಿನ ತಂದಿದ್ದೀನಿ. 29/3/2025 ನಡೀತಕ್ಕಂತಹ 2ನೇ ಕೋರ್ ವಿಷಯ ಸಮಾಜ ವಿಜ್ಞಾನ ಈ ಒಂದು ಪರೀಕ್ಷೆಯ ಪೂರ್ವ ತಯಾರಿಯಾಗಿ ನಾವು ಇವತ್ತು ಒಂದು ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದಕ್ಕೆ ಮಾದರಿ ಉತ್ತರಗಳನ್ನು ಸವಿವರವಾಗಿ ಇವತ್ತು ಅಭ್ಯಾಸ ಮಾಡುವವರಿದ್ದೇವೆ. ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಆರಂಭಿಸೋಣ. 2025 ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆ. ಇದು 100% ಯೂಸ್ಫುಲ್ ಆಗ್ತಕ್ಕಂತಹ ಒಂದು ಕ್ವಶನ್ ಪೇಪರ್ ಆಗಿತ್ತು. ಮಕ್ಕಳು ಈ ವಿಡಿಯೋವನ್ನು ಆರಂಭದಿಂದ ಅಂತ್ಯದವರೆಗೆ ಯಾವುದೇ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಲಿ ಅಂತ ಹೇಳ್ತಾ ಪರೀಕ್ಷೆ ವಿಡಿಯೋವನ್ನು ಆರಂಭಿಸೋಣ. ಮೊದಲೇ ಮುಖ್ಯ ಪ್ರಶ್ನೆ, ಪ್ರತಿ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅದನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ ಅನ್ನುವಂಥದ್ದು. ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೀಡಲಾಗಿದೆ. 8 ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಮೊದಲೇ ಪ್ರಶ್ನೆ ನೋಡೋಣ. ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದ ವರ್ಷ ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಆಯ್ಕೆ 1956. ನೆಕ್ಸ್ಟ್ ಕ್ವೆಶನ್, ಮೊದಲನೇ ಮಹಾಯುದ್ಧ ಅಂತ್ಯಗೊಳಿಸಿದ ಒಪ್ಪಂದ. ಸರಿಯಾದ ಆಯ್ಕೆ ವರ್ಸೆಲ್ಸ್ ಒಪ್ಪಂದ. ವರ್ಸೆಲ್ಸ್ ಒಪ್ಪಂದ ಸರಿಯಾದ ಆಯ್ಕೆ. ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಕಾರ್ಯಕ್ರಮ ಸ್ತ್ರೀ ಶಕ್ತಿ. ಸರಿಯಾದ ಆಯ್ಕೆ ಸಿ, ಸ್ತ್ರೀ ಶಕ್ತಿ. ನೆಕ್ಸ್ಟ್ ಕ್ವೆಶನ್, ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು. ಸರಿಯಾದ ಆಯ್ಕೆ ಆಪ್ಷನ್ ಸಿ, ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂಥೇಳಿ ಹೇಳಿದ್ದಾರೆ. ಭಾರತದಲ್ಲಿ ಅತ್ಯಂತ ಎತ್ತರದ ಆಣೆಕಟ್ಟು ಯೋಜನೆ ಯಾವುದು ಅನ್ನುವಂಥದ್ದು. ಸರಿಯಾದ ಆಯ್ಕೆ ಆಪ್ಷನ್ ಎ, ಬಾಕ್ರಾ ನಂಗಲ್ ಯೋಜನೆ. ನೆಕ್ಸ್ಟ್ ಕ್ವೆಶನ್, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ. ಸರಿಯಾದ ಆಯ್ಕೆ ಡಾಕ್ಟರ್ ಆಪ್ಷನ್ ಡಿ, ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಸರಿಯಾದ ಆಯ್ಕೆ. ನೆಕ್ಸ್ಟ್ ಕ್ವೆಶನ್, ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅವುಗಳ ಆಡಳಿತ ಹಾಗೂ ಸಮಗ್ರತೆ ಕೇಂದ್ರೀಕರಿಸಲು ಸ್ಥಾಪಿಸಿರುವಂತಹ ಸಂಸ್ಥೆ. ಸರಿಯಾದ ಆಯ್ಕೆ ಆಪ್ಷನ್ ಬಿ, ಜಿಲ್ಲಾ ಕೈಗಾರಿಕಾ ಸಂಸ್ಥೆ. ನೆಕ್ಸ್ಟ್ ಕ್ವೆಶನ್, ಗ್ರಾಹಕ ಸಂರಕ್ಷಣೆ ಆಂದೋಲನ ಮೊದಲು ಪ್ರಾರಂಭಿಸಿದ ದೇಶ. ಸರಿಯಾದ ಆಯ್ಕೆ ಆಪ್ಷನ್ ಬಿ, ಅಮೇರಿಕಾ. ಮುಂದಿನ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲೇ ಪ್ರಶ್ನೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯುತ್ತಾರೆ ಏಕೆ? ಉತ್ತರ, ಎಲ್ಲ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಇವರು ಸೇರಿಸಿದರು, ಆದ್ದರಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂಥೇಳಿ ಕರೀತಾರೆ. ದೆಹಲಿಯ ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು? 1ನೇ ಮಹಾಯುದ್ಧದಲ್ಲಿ ಮೈಸೂರು, ಹೈದರಾಬಾದ್, ಜೋಧ್ಪುರ್ ಸೈನಿಕರು ಬ್ರಿಟಿಷರ ಪರವಾಗಿ ಭಾಗವಹಿಸಿದವರ ಸ್ಮರಣಾರ್ಥವಾಗಿ ದೆಹಲಿಯ ತೀನ್ ಮೂರ್ತಿ ಭವನ್ ಸ್ಥಾಪಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತ ಚೀನಾ ದೇಶಗಳ ಸಂಬಂಧವು ಯಾವ ತತ್ವಗಳ ಮೇಲೆ ಅವಲಂಬಿತವಾಗಿದೆ? ಪಂಚಶೀಲ ತತ್ವಗಳ ಮೇಲೆ ಅವಲಂಬಿತವಾಗಿದೆ. ನೆಕ್ಸ್ಟ್ ಕ್ವೆಶನ್, ಬಾಲಕಾರ್ಮಿಕತೆ ಎಂದರೇನು? 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರ್ಥಿಕ ಸಂಪಾದನೆಗಾಗಿ ದುಡಿಯುವುದನ್ನು ಬಾಲಕಾರ್ಮಿಕತೆ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಕ್ವೆಶನ್, ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಎಂದು ಕರೆಯುವರು ಏಕೆ? ಈ ಕಾರಣ, ಈ ಅರಣ್ಯದ ಮರಗಳು ಒಣಹವೆ ಋತುವಿನಲ್ಲಿ ತಮ್ಮ ಎಲೆಗಳನ್ನು ಉದುರಿಸುವುದರಿಂದ ಮಾನ್ಸೂನ್ ಕಾಡುಗಳು ಅಂಥೇಳಿ ಇವತ್ತನ್ನು ಕರೀತಾರೆ. ಇನ್ನು ಕೋಶೀಯ ನೀತಿ ಎಂದರೇನು?
ಸರ್ಕಾರವು ತನ್ನ ವರಮಾನ, ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಕಾಲಕಾಲಕ್ಕೆ ಅನುಸರಿಸುವ ನೀತಿ. ಸೊ ನಿಗದಿತ ಅವಧಿಗೆ ಮುಂಚೆ ಠೇವಣಿ ಹಣವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಾಗದ ಬ್ಯಾಂಕ್ ಖಾತೆ ಯಾವುದು? ಸೊ ಉತ್ತರ ನಿಶ್ಚಿತ ಠೇವಣಿ ಖಾತೆ. ಸೊ ಮುಂದಿನ ಪ್ರಶ್ನೆ, ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ? ಸೊ ಉತ್ತರ ನದಿಗಳು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿರುವುದಕ್ಕೆ. ಸೊ ಇದನ್ನು ಭಾರತದ ಉತ್ತರದ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. ಸೊ 2 ಅಂಕದ ಪ್ರಶ್ನೆಗಳು, 8 ಪ್ರಶ್ನೆಗಳನ್ನು ನೀಡಲಾಗಿದೆ. ವೆಲ್ಲೆಸ್ಲಿಯು ಭಾರತೀಯ ಅರಸರನ್ನು ತಮ್ಮ ಹಿಡಿತಕ್ಕೆ ಹೇಗೆ ತಂದನು? ವಿವರಿಸಿ. ಸೊ ಉತ್ತರ ಯಾವುದಾದರೂ 4 ಕೆಳಗಡೆ ನೀಡಿರತಕ್ಕಂತಹ ಏನು 4 ಅಂಶಗಳಿವೆ ಆ ಅಂಶಗಳಲ್ಲಿ ಯಾವುದಾದರೂ 4 ಅಂಶಗಳನ್ನು ನೀವು 2 ಅಂಕಗಳಿಗೆ ಬರಿಬೋದು. ಪ್ರತಿಯೊಂದು ಪಾಯಿಂಟಿಗೆ ಅರ್ಧ ಅಂಕಗಳ ಹಂಚಿಕೆಯಾಗಿದೆ. ಸೊ ಉತ್ತರ ನೋಡೋಣ. ಸಹಾಯಕ ಸೈನ್ಯ ಪದ್ಧತಿಯ ಷರತ್ತುಗಳು. ಬ್ರಿಟಿಷರ ಸೈನ್ಯದ ತುಕಡಿಯನ್ನು ಆಸ್ಥಾನದಲ್ಲಿ ಇರಿಸುವುದು. ಸೈನ್ಯದ ನಿರ್ವಹಣಾ ವೆಚ್ಚ ರಾಜ್ಯವೇ ಭರಿಸಬೇಕು. ರಾಜನ ಆಸ್ಥಾನದಲ್ಲಿ ರೆಸಿಡೆಂಟ್ ನೇಮಕ. ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ದೇಶೀಯ ರಾಜರೊಂದಿಗೆ ಯುದ್ಧ ಅಥವಾ ಸಂಧಾನ ನಿಷೇಧ. ಕಂಪನಿ ರಾಜ್ಯಕ್ಕೆ ಬಾಹ್ಯ ಮತ್ತು ಆಂತರಿಕ ರಕ್ಷಣೆ ನೀಡುವುದು. ಮುಂದಿನ ಪ್ರಶ್ನೆ, 1857ರ ದಂಗೆಯು ಆಡಳಿತ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂದಿತ್ತು. ಸ್ಪಷ್ಟೀಕರಿಸಿ. ಸೊ ಉತ್ತರ 1857ರ ದಂಗೆಯ ಪರಿಣಾಮಗಳು. ಇವುಗಳಲ್ಲಿ ಯಾವುದಾದರೂ 4 ನಾವು ಬರೀಬಹುದು. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಕೊನೆ. ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಜವಾಬ್ದಾರಿ. ಕಂಪನಿ ಒಪ್ಪಂದಗಳ ಅಂಗೀಕಾರ. ವಿಸ್ತರಣಾ ನೀತಿಯ ಕೊನೆ. ಸುಭದ್ರ ಸರ್ಕಾರದ ಆಶ್ವಾಸನೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಧಾರ್ಮಿಕ ಹಸ್ತಕ್ಷೇಪ ಇಲ್ಲ. ಭಾರತೀಯರ ಬೆಂಬಲಕ್ಕೆ ಒತ್ತು. ಮುಂದಿನ ಪ್ರಶ್ನೆ, ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು? ಸೊ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕ್ರಮಗಳು. ಸೊ ಕೆಳಗಿನವುಗಳಲ್ಲಿ ಯಾವುದಾದರೂ 4 ನಾವು ಬರೀಬಹುದು. ಸಾರ್ವಜನಿಕ ಶಿಕ್ಷಣ ಅಭಿಯಾನಕ್ಕೆ ಚಾಲನೆ. ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಆರಂಭ. ವಿಕಲಚೇತನ ಶಿಕ್ಷಣ. ಸಾಕ್ಷರ್ ಭಾರತ ಎಂಬ ಕಾರ್ಯಕ್ರಮ ಜಾರಿ. 21A ವಿಧಿ ಅನ್ವಯ ಶಿಕ್ಷಣ ಮೂಲಭೂತ ಹಕ್ಕು. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ. 6ರಿಂದ 14 ವರ್ಷ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಮಹಿಳಾ ಶಿಕ್ಷಣಕ್ಕೆ ಒತ್ತು. ಸೊ ಇವೆಲ್ಲವುಗಳು ಅನಕ್ಷರತೆಯನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕ್ರಮಗಳಾಗಿವೆ. ಇದರಲ್ಲಿಯೇ ಇನ್ನೊಂದು ಅಥವಾ ಅನ್ನುವಂತಹ ಪ್ರಶ್ನೆ ಇದೆ. ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಪ್ರಮುಖ ಸಮಸ್ಯೆಗಳು ಯಾವುವು? ಸೊ ಮಾನವನ ಹಕ್ಕುಗಳ ನಿರಾಕರಣೆ, ಶಸ್ತ್ರಾಸ್ತ್ರಗಳ ಪೈಪೋಟಿ, ಆರ್ಥಿಕ ಅಸಮಾನತೆ, ವರ್ಣಭೇದ ನೀತಿ, ಭಯೋತ್ಪಾದನೆ. ಇವೆಲ್ಲವುಗಳು ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾಗಿರ್ತಕ್ಕಂತಹ ಸಮಸ್ಯೆಗಳು. ಸೊ ಮುಂದಿನ ಪ್ರಶ್ನೆ, ಅಸ್ಪೃಶ್ಯತೆ ತೊಡೆದುಹಾಕಲು ಇರುವ ಶಾಸನಾತ್ಮಕ ಮತ್ತು ಸಂವಿಧಾನಾತ್ಮಕ ಕ್ರಮಗಳು ಯಾವುವು? ಸೊ ಅಸ್ಪೃಶ್ಯತೆ ತೊಡೆದುಹಾಕಲು ಇರತಕ್ಕಂತಹ ಕ್ರಮಗಳು ಯಾವುದಾದರೂ 4 ಬರೀಬಹುದು. ತೊಲಗಿಸಲು ಸಮಾಜ ಸುಧಾರಕರ ಪ್ರಯತ್ನ. 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ. 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿ. ಸಾರ್ವತ್ರಿಕ ಮತದಾನ ಹಕ್ಕು. ಸಮಾನತೆಯ ಹಕ್ಕು ನೀಡಿಕೆ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಿಕೆ. 1989ರ ಅಸ್ಪೃಶ್ಯತೆಯ ನಿರ್ಮೂಲನೆಗೆ ರಾಜ್ಯಗಳಿಗೆ ವಿಶೇಷ ಅಧಿಕಾರ. ಇವೆಲ್ಲಗಳು ಅಸ್ಪೃಶ್ಯತೆಯನ್ನು ತೊಡೆದುಹಾಕಲಿಕ್ಕೆ ಇರತಕ್ಕಂತಹ ಶಾಸನಾತ್ಮಕ ಮತ್ತು ಸಂವಿಧಾನಾತ್ಮಕ ಕ್ರಮಗಳು. ಇದರಲ್ಲೇ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ದೋಂಬಿಯು ಒಂದು ಸಮಾಜಘಾತುಕ ಚಟುವಟಿಕೆ ಹೇಗೆ ಅಂತಕ್ಕಂಥದ್ದು. ಎದುರಿಗೆ ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುವುದು, ಗೊಂದಲ ಸೃಷ್ಟಿ ಮಾಡುವುದು, ಅಪಾರ ಹಾನಿಯುಂಟು ಮಾಡುವುದು, ನಿಶ್ಚಿತ ಗುರಿ ಇರುವುದಿಲ್ಲ, ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲು, ದೋಂಬಿಗಳು ದೀರ್ಘಕಾಲ ನಡೆಯುವುದಿಲ್ಲ. ಇವೆಲ್ಲವುಗಳು ದೋಂಬಿಯು ಒಂದು ಸಮಾಜಘಾತಕ ಚಟುವಟಿಕೆ ಅನ್ನುವಂಥದ್ದನ್ನು ನಿರೂಪಣೆ ಮಾಡ್ತಕ್ಕಂತಹ ಅಂಶಗಳು. ಇನ್ನು ನೆಕ್ಸ್ಟ್ ಕ್ವೆಶನ್, ಭಾರತದ ವ್ಯವಸಾಯವು ಮಾನ್ಸೂನ್ ಮಳೆಯೊಡನೆ ಆಡುವ ಜೂಜಾಟವಾಗಿದೆ, ಸಮರ್ಥಿಸಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಆಗಿದ್ದು ಆವಾಗ ರಿಪೀಟ್ ಆಗ್ತಕ್ಕಂಥ ಕ್ವೆಶನ್ ಆಗಿದೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಭಾರತದ ವ್ಯವಸಾಯವು ಮಾನ್ಸೂನ್ ಮಳೆಯೊಡನೆ ಆಡ್ತಕ್ಕಂತಹ ಜೂಜಾಟ. ಭಾರತದ ವ್ಯವಸಾಯವು ಮಳೆಯನ್ನು ಅವಲಂಬಿಸಿದೆ. ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತವೆ.
ಮಳೆ ವಿಫಲವಾದರೆ ಬರಗಾಲ ಬರುವುದು, ಮಳೆ ಹೆಚ್ಚಾದರೆ ಪ್ರವಾಹ ಉಂಟಾಗಿ ಪ್ರಾಣ ಮತ್ತು ಆಸ್ತಿ ಹಾನಿಯಾಗುವುದು. ಸೊ ನೆಕ್ಸ್ಟ್ ಕ್ವೆಶನ್, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಪ್ರಮುಖ ಉದ್ದೇಶಗಳು ಯಾವುವು? ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳು ನೀರಾವರಿ ಸೌಲಭ್ಯವನ್ನು ಒದಗಿಸುವುದು, ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡುವುದು, ನದಿಗಳ ಪ್ರವಾಹ ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು, ಅರಣ್ಯ ಸಂಪತ್ತನ್ನು ಅಭಿವೃದ್ಧಿಪಡಿಸುವುದು, ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಣ ಮಾಡುವುದು ಮತ್ತು ಗೃಹ ಬಳಕೆ. ಇವೆಲ್ಲವುಗಳು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಪ್ರಮುಖ ಉದ್ದೇಶಗಳಾಗಿವೆ. ನೆಕ್ಸ್ಟ್ ಕ್ವೆಶನ್, ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕಲ್ಪನೆಯನ್ನು ವಿವರಿಸಿ. ಸೊ ವಿಕೇಂದ್ರೀಕರಣ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಯೋಜನೆಯ ಕಲ್ಪನೆಗಳು: ಗ್ರಾಮದ ಆಡಳಿತ ಗ್ರಾಮಸ್ಥರು ನೋಡಿಕೊಳ್ಳುವುದು, ಅಧಿಕಾರ ಹಂಚಿಕೆ, ನಿರ್ಧಾರ ಕೈಗೊಳ್ಳುವಲ್ಲಿ ಜನರ ಪಾತ್ರ, ತಳಮಟ್ಟದಿಂದ ಅಭಿವೃದ್ಧಿ ಮಾಡುವುದು, ಅಭಿವೃದ್ಧಿ ಸಾಧನೆಯ ಪ್ರಕ್ರಿಯೆಯನ್ನು ಆರಂಭಿಸುವುದು, ಶೋಷಣೆಗಳನ್ನು ತಡೆಯುವುದು, ಸ್ವಾತಂತ್ರ್ಯ ಮತ್ತು ಘನತೆಯ ರಕ್ಷಣೆ, ಸಹಾನುಭೂತಿ ಮತ್ತು ಸಹಕಾರ, ಮಾನವೀಯತೆ ಮೌಲ್ಯಗಳ ವೃತ್ತಿ. ಇವೆಲ್ಲವುಗಳು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ಗಾಂಧೀಜಿಯವರ ಗ್ರಾಮ ಸ್ವರಾಜ್ ಕಲ್ಪನೆಯ ಅಂಶಗಳು. ನೆಕ್ಸ್ಟ್ ಕ್ವೆಶನ್, ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಗ್ರಾಹಕರು ಅನುಭವಿಸುತ್ತಿರುವ ಸಂಕಷ್ಟಗಳು: ವ್ಯಾಪಾರಿ ಮತ್ತು ಪೂರೈಕೆದಾರರಿಂದ ಶೋಷಣೆ, ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗುತ್ತಿದೆ, ಗ್ರಾಹಕರು ಮೋಸ ಹೋಗುತ್ತಿದ್ದಾರೆ, ಬೆಲೆಯನ್ನು ಮಧ್ಯವರ್ತಿ ನಿರ್ಧರಿಸುತ್ತಾರೆ, ಗ್ರಾಹಕರು ಕಷ್ಟ ನಷ್ಟ ಮತ್ತು ಸಮಸ್ಯೆ ಎದುರಿಸುತ್ತಾರೆ, ಕಳಪೆ ವಸ್ತುಗಳ ಹಾವಳಿ, ಕಲಬೆರಕೆ ಬಳಕೆ, ತೂಕ ಮತ್ತು ಅಳತೆಯಲ್ಲಿ ಮೋಸ. ಸೊ ನೆಕ್ಸ್ಟ್ ಕ್ವೆಶನ್, 3 ಅಂಕಗಳ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲೇ ಕ್ವೆಶನ್, ಮಾರ್ತಾಂಡ ವರ್ಮನು ತನ್ನ ರಾಜ್ಯವನ್ನು ಹೇಗೆ ಬಲಿಷ್ಠ ಮತ್ತು ಪ್ರಾಬಲ್ಯಗೊಳಿಸುವನೆಂದು ವಿವರಿಸಿ. ಮಾರ್ತಾಂಡ ವರ್ಮನ ಸಾಧನೆಗಳು: 1729 ರಿಂದ 58 ಅವಧಿಯಲ್ಲಿ ಡಚ್ಚರಿಂದ ರಾಜ್ಯ ರಕ್ಷಿಸಿದ. ಇವನು ವೈನಾಡು ಸಂಸ್ಥಾನದ ಪ್ರಸಿದ್ಧ ರಾಜ. ಕರಿಮೆಣಸಿನ ಆಸೆಯಿಂದ ಬಂದ ವಿದೇಶಿ ಆಕ್ರಮಣದ ತಡೆದ. ಸುತ್ತಲಿನ ಸಂಸ್ಥಾನ ಮತ್ತು ಪರಕೀಯರಿಂದ ವೈನಾಡು ರಕ್ಷಣೆ. ತಿರುವನಂತಪುರಕ್ಕೆ ರಾಜಧಾನಿ ವರ್ಗಾವಣೆ. ಇದು ವಿಶ್ವ ತಿರುವಾಂಕೂರು ಸಂಸ್ಥಾನ ಎಂದು ಹೆಸರಾಯಿತು. ಗಡಿ ವಿಸ್ತರಿಸಲು 50 ಲಕ್ಷ ಸೈನ್ಯ ಕಟ್ಟಿ ಮೆಣಸು ಪ್ರದೇಶ ವಶ. ತಿರುವಾಂಕೂರಿನ ದಾಳಿಯಲ್ಲಿ ಡಚ್ಚರನ್ನು ಸೋಲಿಸಿದನು. ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡೆವು ಎಂದು ಡಚ್ಚರಿಗೆ ಪತ್ರ ಬರೆದನು. ಇವೆಲ್ಲ ಮಾರ್ತಾಂಡವರ್ಮನ ಸಾಧನೆಗಳು. ಇದರ ಜೊತೆಗೆ ಡಚ್ಚರು ಕೊಳಚ್ಚಲ್ ಕದನದಲ್ಲಿ ಸೋತರು. ಡಚ್ಚರಿಂದ ಬಂದರುಗಳನ್ನು ಮಾರ್ತಾಂಡವರ್ಮ ಪಡೆದನು ಅನ್ನುವಂಥದ್ದು. ಇದರಲ್ಲೇ ಅಥವಾ ಕ್ವೆಶನ್ ಇದೆ ಇನ್ನೊಂದು, ಫ್ಯಾಸಿಸ್ಟ್ ವಾದದ ಲಕ್ಷಣಗಳು ಯಾವುವು? ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆಯ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ. ಇವೆಲ್ಲ ಫ್ಯಾಸಿಸ್ಟ್ ವಾದದ ಲಕ್ಷಣಗಳಾಗಿವೆ. ಮುಂದಿನ ಪ್ರಶ್ನೆ, ಆಂಗ್ಲರ ವಿರುದ್ಧ ಕಿತ್ತೂರಿನಲ್ಲಾದ ದಂಗೆಯನ್ನು ವಿವರಿಸಿ. ಆಂಗ್ಲರ ವಿರುದ್ಧ ಕಿತ್ತೂರಿನಲ್ಲಾದ ದಂಗೆ: ಮಲ್ಲಸರ್ಜನ ನಂತರ ಅಧಿಕಾರದಲ್ಲಿ ಆಸಕ್ತಿ ವಹಿಸಿದಳು. ವೃದ್ಧ ಸರ್ಜನು ಮರಣದ ನಂತರ ಶಿವಲಿಂಗಪ್ಪನನ್ನು ದತ್ತು. ಕಿತ್ತೂರಿನಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿ. ಕಿತ್ತೂರನ್ನು ಪಡೆಯಲು ಥ್ಯಾಕರೆ ಯತ್ನ. ಚೆನ್ನಮ್ಮ ಯುದ್ಧದಲ್ಲಿ ಥ್ಯಾಕರೆಯನ್ನು ಕೊಂದಳು. ಬ್ರಿಟಿಷ್ ಸೈನಿಕರನ್ನು ಸೆರೆಮನೆಗೆ ಹಾಕಲಾಯಿತು. ಡೀಕ್ ವಿರುದ್ಧ ವೀರಾವೇಶದಿಂದ ಹೋರಾಡಿದಳು. ಕೊನೆಗೆ ಬ್ರಿಟಿಷರಿಂದ ಸೆರೆಯಾದಳು. ಬೈಲಹೊಂಗಲ ಜೈಲಿನಲ್ಲಿ ಮರಣ ಹೊಂದಿದಳು. ನೆಕ್ಸ್ಟ್ ಕ್ವೆಶನ್, ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಅನಿ ಬೆಸೆಂಟ್ ರವರ ಕೊಡುಗೆ ಅವಿಸ್ಮರಣೀಯವಾದದ್ದು, ಸಮರ್ಥಿಸಿ ಅಂತಕ್ಕಂಥದ್ದು. ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಅನಿ ಬೆಸೆಂಟ್ ರವರ ಕೊಡುಗೆ: ಭಾರತೀಯ ಸಂಸ್ಕೃತಿ ಶ್ರೇಷ್ಠತೆಯ ಪ್ರತಿಪಾದನೆ, ಥಿಯೋಸಾಫಿಕಲ್ ಸೊಸೈಟಿ ಅನುಯಾಯಿ, ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದಿಸಿದರು, ಎಲ್ಲ ವರ್ಗಗಳಿಗೆ ಶಿಕ್ಷಣ ಸಿಗಬೇಕೆಂಬ ಆಶಯ, ಬನಾರಸ್ನಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಸ್ಥಾಪನೆ, ಶ್ವೇತ ಸರಸ್ವತಿ ಎಂಬ ಬಿರುದು, ಹೋಮ್ ರೂಲ್ ಚಳುವಳಿ ಚಾಲನೆ, ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳ ಆರಂಭ, ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ. ಇವೆಲ್ಲವುಗಳು ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯಕ್ಕಾಗಿ ಅನಿ ಬೆಸೆಂಟ್ ರವರ ಕೊಡುಗೆಗಳಾಗಿವೆ. ನೆಕ್ಸ್ಟ್ ಕ್ವೆಶನ್, ಭಾರತವು ರಷ್ಯಾದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿದೆ ಹೇಗೆ ಅಂತಕ್ಕಂಥದ್ದು. ಭಾರತವು ರಷ್ಯಾದೊಂದಿಗೆ ಸೌಹಾರ್ದಯುತ ಸಂಬಂಧ ಯಾವ ರೀತಿ ಇದೆ ಅಂತ ನೋಡೋಣ. ಭಾರತ ರಷ್ಯಾ ಉತ್ತಮ ಬಾಂಧವ್ಯ ಹೊಂದಿವೆ. ಭಾರತ ರಷ್ಯಾ ಒಪ್ಪಂದ ಉತ್ತಮ ಪ್ರಗತಿ.
ಚೀನಾ ದಾಳಿಯನ್ನು ರಷ್ಯಾ ಖಂಡಿಸಿತು. ಗೋವಾವಿಚ್ಚಿನಲ್ಲಿ ರಷ್ಯಾ ಸಹಕಾರ. ಅದೇ ರೀತಿಯಾಗಿ ತಾಷ್ಕೆಂಟ್ ಒಪ್ಪಂದಕ್ಕೆ ರಷ್ಯಾ ಸಹಕರಿಸಿತು. 1971ರ 20 ವರ್ಷಗಳ ಒಪ್ಪಂದಕ್ಕೆ ಸಹಿ. ಭಿಲಾಯ್ ಮತ್ತು ಬೋಕಾರೋ ಸ್ಥಾಪನೆಗೆ ಸಹಕಾರ. ಕೈಗಾರಿಕೆ ಮತ್ತು ವಾಣಿಜ್ಯಕ್ಕೆ ರಷ್ಯಾ ನೆರವು. ಭಾರತಕ್ಕೆ ಖಾಯಂ ಸದಸ್ಯತ್ವಕ್ಕೆ ಪ್ರತಿಪಾದನೆ. ನೆಕ್ಸ್ಟ್ ಕ್ವೆಶನ್. ಸಂಘಟಿತ ವಲಯವು ಅಸಂಘಟಿತ ವಲಯಕ್ಕಿಂತ ಹೇಗೆ ಭಿನ್ನವಾಗಿದೆ ಸಮರ್ಥಿಸಿ ಅಂತಕ್ಕಂಥದ್ದು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಅಂಶವಾಗಿದ್ದು ಮಕ್ಕಳು ಇದನ್ನೆಲ್ಲ ಚೆನ್ನಾಗಿ ತಯಾರಿ ಮಾಡಬೇಕು. ನೋಡ್ರಿ, ಸಂಘಟಿತ ಕೆಲಸಗಾರರು ಕಾಯ್ದೆ ಕಾನೂನಿಗೆ ಒಳಪಟ್ಟಿರುತ್ತಾರೆ. ನಿಗದಿತ ವೇತನ, ಆರ್ಥಿಕ ಪ್ರತಿಫಲ, ಅಧಿಕಾರ ಏಣಿ ಶ್ರೇಣಿ ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯಗಳಿರುತ್ತವೆ, ಶೈಕ್ಷಣಿಕ ಅರ್ಹತೆಗೆ ಅವಕಾಶ, ಸರ್ಕಾರದ ನೋಂದಣಿ ಅಗತ್ಯ, ನಿಗದಿತ ಸಮಯದಲ್ಲಿ ಮಾತ್ರ ಕೆಲಸ, ಸರ್ಕಾರಿ ಸೇವೆ, ಸೈನ್ಯ, ಶಾಲಾ. ಸೊ ಇವೆಲ್ಲವುಗಳು ಸಂಘಟಿತ ಕೆಲಸಗಾರರ ಇರತಕ್ಕಂತಹ ವ್ಯವಸ್ಥೆಗಳು. ಇನ್ನು ಅಸಂಘಟಿತ ಕೆಲಸಗಾರರ ವ್ಯವಸ್ಥೆಗಳು ಕಾಯ್ದೆ ಕಾನೂನಿಗೆ ಒಳಪಟ್ಟಿರುವುದಿಲ್ಲ, ಆರ್ಥಿಕ ಪ್ರತಿಫಲಗಳಿರುವುದಿಲ್ಲ, ಕಾರ್ಯಕ್ಷೇತ್ರ ವಿಶಾಲ, ವೈದ್ಯಕೀಯ ಸೌಲಭ್ಯಗಳು ಇರುವುದಿಲ್ಲ, ಶೈಕ್ಷಣಿಕ ಅರ್ಹತೆ ಇರುವುದಿಲ್ಲ, ನಿಗದಿತ ಸಮಯ ಇಲ್ಲ, ರಜೆ ಸೌಲಭ್ಯವಿಲ್ಲ, ಕೃಷಿ ಕಾರ್ಮಿಕರು ಮತ್ತು ಕೂಲಿಗಳು ಇವರೆಲ್ಲರೂ ಅಸಂಘಟಿತ ಕೆಲಸಗಾರರಲ್ಲಿ ಬರ್ತಾರೆ. ಮುಂದಿನ ಪ್ರಶ್ನೆ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವವನ್ನು ವಿವರಿಸಿ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವ. ಭಾರತದ ಭೂಸ್ವರೂಪದಲ್ಲಿ ಅತಿ ದೊಡ್ಡದು, ಭೂ ಇತಿಹಾಸದ ಪ್ರಕಾರ ಅತಿ ಪುರಾತನವಾದದ್ದು, ಜೈವಿಕ ವೈವಿಧ್ಯತೆಯಿಂದ ಕೂಡಿದೆ, ಆರ್ಥಿಕವಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ, ಅಪಾರ ಖನಿಜ ಸಂಪನ್ಮೂಲ ಹೊಂದಿದೆ, ನದಿಗಳಿಗೆ ಉಗಮ ಸ್ಥಾನವಾಗಿದೆ, ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕ, ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲ. ಇವೆಲ್ಲ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪರ್ಯಾಯ ಪ್ರಸ್ಥಭೂಮಿಯ ಮಹತ್ವಗಳಾಗಿವೆ. ಮುಂದಿನ ಪ್ರಶ್ನೆ. ಭಾರತದಲ್ಲಿ ಕಂಡುಬರುವ ಮಣ್ಣಿನ ವಿಧಗಳನ್ನು ಪಟ್ಟಿ ಮಾಡಿ. ಸೊ ಮಣ್ಣಿನ ವಿಧಗಳು: ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಪಿಟ್ಟಿಗೆ ಮಣ್ಣು, ಮರುಭೂಮಿ ಮಣ್ಣು, ಪರ್ವತ ಮಣ್ಣು. ಇವೆಲ್ಲಗಳು ಮಣ್ಣಿನ ವಿಧಗಳು. ಅಥವಾ ಕ್ವಶನ್ ಇದೆ, ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ನಾಶವಾಗುತ್ತಿರಲು ಕಾರಣಗಳೇನು? ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆ, ರಸ್ತೆ ಮತ್ತು ರೈಲು ಮಾರ್ಗಗಳ ನಿರ್ಮಾಣ, ನೀರಾವರಿ ಯೋಜನೆಗಳ ನಿರ್ಮಾಣ, ಕೈಗಾರಿಕೀಕರಣ, ನಗರೀಕರಣ, ಅತಿಯಾಗಿ ಮೇಯಿಸುವಿಕೆ ಮತ್ತು ಕಾಳ್ಗಿಚ್ಚು. ಇವೆಲ್ಲವುಗಳು ಅರಣ್ಯ ಪ್ರದೇಶಗಳ ನಾಶ ಆಗಲಿಕ್ಕೆ ಕಾರಣ ಆಗತಕ್ಕಂತಹ ಅಂಶಗಳಾಗಿವೆ. ನೆಕ್ಸ್ಟ್ ಕ್ವೆಶನ್. ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ತಿಳಿಸಿ. ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು: ರಾಷ್ಟ್ರೀಯ ಆದಾಯ ಬೆಳವಣಿಗೆಯ, ತಲಾ ಆದಾಯ ಹೆಚ್ಚಳ, ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ, ಉದ್ಯೋಗಾವಕಾಶಗಳು ಹೆಚ್ಚಿವೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿ, ದೇಶದಲ್ಲಿ ರಫ್ತು ಪ್ರಮಾಣ ಹೆಚ್ಚಿದೆ, ನಿರೀಕ್ಷಿತ ಜೀವಿತಾವಧಿ ಹೆಚ್ಚಳ, ಸಾಕ್ಷರತೆಯ ಮಟ್ಟ ಹೆಚ್ಚಾಗಿದೆ, ಶಿಶು ಮತ್ತು ತಾಯಂದಿರ ಮರಣದ ದರ ಕಡಿಮೆಯಾಗಿದೆ, ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆಯಾಗಿದೆ. ಇವೆಲ್ಲ ಪಂಚವಾರ್ಷಿಕ ಯೋಜನೆಯ ಸಾಧನೆಗಳು. ಮುಂದಿನ ಪ್ರಶ್ನೆ. ಅಂಚೆ ಕಚೇರಿಗಳು ಒದಗಿಸುವ ಸೇವೆಗಳು ಯಾವುವು? ಅಂಚೆ ಉಳಿತಾಯ ಖಾತೆ ನಿರ್ವಹಣೆ, ರಾಷ್ಟ್ರೀಯ ಉಳಿತಾಯ ಪತ್ರ ನೀಡಿಕೆ, ಕಿಸಾನ್ ವಿಕಾಸ್ ಪತ್ರ ನೀಡಿಕೆ, ತಿಂಗಳ ಠೇವಣಿಗಳನ್ನು ನಿರ್ವಹಿಸುವುದು, ಅಂಚೆ ವಿಮೆ ಪಾಲಿಸಿ ಮಾಡಿಸುವುದು, ನಿವೃತ್ತಿ ವೇತನ ನೀಡುವುದು, ಹಣವನ್ನು ವರ್ಗಾಯಿಸುವುದು. ಇವೆಲ್ಲ ಅಂಚೆ ಕಚೇರಿಗಳು ಒದಗಿಸ್ತಕ್ಕಂತಹ ಸೇವೆಗಳಾಗಿವೆ. ಇನ್ನೊಂದು ಅಥವಾ ಕ್ವಶನ್ ಇದೆ, ಉದ್ಯಮಿಯ ಕಾರ್ಯಗಳು ಯಾವುವು? ವ್ಯಾಪಾರ ಚಟುವಟಿಕೆಗಳನ್ನು ಆರಂಭಿಸುವುದು, ಉತ್ಪಾದನಾಂಗಗಳನ್ನು ಸಂಯೋಜಿಸುವುದು, ನಿರ್ಧಾರಗಳನ್ನು ಕೈಗೊಳ್ಳುವುದು, ಎಲ್ಲ ಅಂಶಗಳನ್ನು ಸಂಯೋಜಿಸುವುದು, ಹೊಸ ವಿಧಾನಗಳ ಅಳವಡಿಕೆ, ಹಣಕಾಸಿನ ಆಯವ್ಯಯ ನಿರ್ವಹಣೆ, ಕಷ್ಟ ನಷ್ಟ ಅನಿಶ್ಚಿತತೆಗಳನ್ನು ಎದುರಿಸುವುದು, ಸೂಕ್ತ ಮಾರ್ಗದರ್ಶನ ನೀಡುವುದು. ಇವೆಲ್ಲವುಗಳು ಉದ್ಯಮಿಯ ಕಾರ್ಯಗಳಾಗಿವೆ. ಮುಂದಿನ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ. 4 ಅಂಕದ 4 ಪ್ರಶ್ನೆಗಳು. ಮೊದಲ ಪ್ರಶ್ನೆ. ನೆಹರೂರವರು ಪ್ರಧಾನಮಂತ್ರಿಯಾಗಿ ಮಾಡಿದ ಸಾಧನೆಗಳು ಏನು ಅನ್ನುವಂಥದ್ದು. ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಭಾಷಾವಾರು ಪ್ರಾಂತ್ಯಗಳ ರಚನೆ, ಮಿಶ್ರ ಆರ್ಥಿಕ ವ್ಯವಸ್ಥೆ ಜಾರಿ, ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿ, ಪಂಚವಾರ್ಷಿಕ ಯೋಜನೆಗಳ ಜಾರಿ, ಭಾರತದ ವಿದೇಶಾಂಗ ನೀತಿಯ ಜಾರಿ, ಅಲಿಪ್ತ ನೀತಿ ಜಾರಿ, ಪಂಚಶೀಲ ತತ್ವಗಳ ಜಾರಿ, ಶಾಂತಿ ಮತ್ತು ಸಹಬಾಳ್ವೆ ಮಂತ್ರ. ನೆಕ್ಸ್ಟ್ ಕ್ವೆಶನ್. ಗೈಡಿನ್ ಲೂ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದಳು ವಿವರಿಸಿ. ಗೈಡಿನ್ ಲೂ ಬ್ರಿಟಿಷರ ವಿರುದ್ಧ ಹೋರಾಡತಕ್ಕಂತಹ ಪಾಯಿಂಟ್ಸು: ಈಶಾನ್ಯ ಭಾರತದ ಮಹಿಳೆಯರನ್ನು ಸೇರಿಸಿ ಒಂದು ಸೈನ್ಯ ಕಟ್ಟಿದಳು, ಜಾದೋನಾಂಗ್ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದಳು, ಹರಕ್ಕ ಎಂಬ ಸಂಸ್ಥೆ ಕಟ್ಟಿದಳು, ಜಾದೋನಾಂಗ್ ಸತ್ತ ನಂತರ 2 ಸೈನ್ಯದ ನೇತೃತ್ವ ವಹಿಸಿದಳು, ಶಿವಾಜಿಯ ಗೈರಿಲ್ಲಾ ರೀತಿಯಲ್ಲಿ ಹೋರಾಡಿದಳು,
8 ತಿಂಗಳಲ್ಲೇ ಬ್ರಿಟಿಷರು ತತ್ತರಿಸಿದರು. ಸಾವಿರಾರು ಸ್ತ್ರೀ ಪುರುಷರು ಅವಳ ಸೈನ್ಯಕ್ಕೆ ಸೇರಿಕೊಂಡರು. ಸ್ಥಳೀಯರ ಸಹಾಯದಿಂದ ಬಂಧಿತಳಾದಳು. ಅಥವಾ ಕ್ವೆಶ್ಚನ್ ಒಂದಿದೆ ಇನ್ನೊಂದು. ಬ್ರಿಟಿಷ್ ಶಿಕ್ಷಣದ ಪ್ರಭಾವದಿಂದ ಉಂಟಾದ ಅಭಿವೃದ್ಧಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರು ಸೃಷ್ಟಿಗೆ ಹೇಗೆ ಕಾರಣವಾದವು ಅನ್ನುವಂಥದ್ದು. ವೈಜ್ಞಾನಿಕ ಆಲೋಚನೆ, ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳವಣಿಗೆ, ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಪ್ರೋತ್ಸಾಹ, ವೃತ್ತಪತ್ರಿಕೆಗಳ ಉಗಮ, ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗೆ ನಾಂದಿ, ಸ್ವಾತಂತ್ರ್ಯ ಚಳುವಳಿಗೆ ಪ್ರೋತ್ಸಾಹ, ಸಾಂಸ್ಕೃತಿಕ ಪರಂಪರೆಯ ಅರಿಯಲು ಸಾಧ್ಯ, ಪಾಶ್ಚಾತ್ಯ ಚಿಂತನೆಗಳು, ಭಾರತೀಯ ವಿದ್ಯಾವಂತರಲ್ಲಿ ನಾವೀನ್ಯತೆ, ಪ್ರಜಾಪ್ರಭುತ್ವ ಪರಿಕಲ್ಪನೆಯ ಪರಿಚಯ. ನೆಕ್ಸ್ಟ್ ಕ್ವೆಶನ್, ವಿಶ್ವಸಂಸ್ಥೆಯ ಸಾಧನೆಗಳನ್ನು ತಿಳಿಸಿ ಅಂತಕ್ಕಂಥದ್ದು. ರಾಜಕೀಯ ಸಂಘರ್ಷಗಳ ನಿವಾರಣೆ, ಖಾಯಂ ಸದಸ್ಯರ ಒಮ್ಮತ ಕೊರತೆ ಸಾಧನೆ ಮಿಶ್ರ ರೂಪ, ಸುಯೇಜ್ ಕಾಲುವೆ ಬಿಕ್ಕಟ್ಟು ಶಮನ, ಇರಾನ್ ಮತ್ತು ಕಾಶ್ಮೀರ್ ಸಂಘರ್ಷ ನಿವಾರಣೆ, ಅರಬ್ ಇಸ್ರೇಲ್ ವಿವಾದ ಬಗೆಹರಿಸಿದೆ, ಕೊರಿಯಾ ಹಂಗೇರಿ ವಿವಾದ ಇತ್ಯರ್ಥ, ಅಣ್ವಸ್ತ್ರ ಮತ್ತು ನಿಶಸ್ತ್ರೀಕರಣಕ್ಕೂ ಪ್ರಯತ್ನ. ಆರ್ಥಿಕ ಮತ್ತು ಸಾಮಾಜಿಕ ಸಾಧನೆಗಳು, ಸಾಮಾಜಿಕ ಪ್ರಗತಿ, ಉತ್ತಮ ಜೀವನ ಮಟ್ಟಕ್ಕೆ ಯತ್ನ, ಸುಂಕ ಮತ್ತು ವ್ಯಾಪಾರ ಸಾಮಾನ್ಯ ಒಪ್ಪಂದವಾಗಿದೆ, ವಿಶ್ವ ಬ್ಯಾಂಕ್ IMFಗಳ ಸ್ಥಾಪನೆ, ವಿಶ್ವ ಆರೋಗ್ಯ ಸಂಸ್ಥೆ ಯುನೆಸ್ಕೋ ಯುನಿಸೆಫ್ ಸ್ಥಾಪನೆ, ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ, ವರ್ಣಭೇದ ನೀತಿ ನಿರ್ಮೂಲನೆ, ಸಾಮ್ರಾಜ್ಯಶಾಹಿತ್ವ ಮತ್ತು ವಸಾಹತುಶಾಹಿತ್ವ ನಾಶ. ನೆಕ್ಸ್ಟ್ ಕ್ವೆಶನ್, ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಸ್ಪಷ್ಟೀಕರಿಸಿ ಅಂತಕ್ಕಂಥದ್ದು. ಭಾರತೀಯರ ಮುಖ್ಯ ಉದ್ಯೋಗ ಕೃಷಿಯಾಗಿದೆ. ಮಾನವನ ಪ್ರಮುಖ ಮತ್ತು ಪ್ರಾಚೀನ ವೃತ್ತಿ, ಜನಸಂಖ್ಯೆಗೆ ಆಹಾರ ಧಾನ್ಯಗಳ ಪೂರೈಕೆ, ಇದು ಜೀವನಾಧಾರ ಉದ್ಯೋಗ, ಜನರಿಗೆ ಉದ್ಯೋಗಾವಕಾಶ ಒದಗಿಸುತ್ತದೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುತ್ತದೆ, ತೃತೀಯ ಉದ್ಯೋಗಗಳನ್ನು ಪೋಷಿಸುತ್ತದೆ, ರಾಷ್ಟ್ರೀಯ ಆದಾಯದ ಮೂಲ. ಇವೆಲ್ಲವೂ ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯದ ಮಹತ್ವಗಳಾಗಿವೆ. ಕೊನೆಯ ಪ್ರಶ್ನೆ, 38ನೇ ಪ್ರಶ್ನೆ, ಭಾರತದ ನಕ್ಷೆ ಬರೆದು ಅದರಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತಕ್ಕಂಥದ್ದು. ಭಾರತದ ಆದರ್ಶ ಕಾಲಮಾನ ರೇಖೆ ಬೋಕಾರೋ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ದಿಗ್ಬಾಯ್. ಭಾರತದ ನಕ್ಷೆಯನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ನಾಡಪ್ರಭು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗುರುತಿಸಿರ್ತಕ್ಕಂಥದ್ದು, ಬೋಕಾರೋ ಅಂತಕ್ಕಂಥ ಸ್ಥಳವನ್ನು ಗುರುತಿಸ್ತಿರ್ತಕ್ಕಂಥದ್ದು, ದಿಗ್ಬಾಯ್ ಮತ್ತು ಭಾರತದ ಆದರ್ಶ ಕಾಲಮಾನ ರೇಖೆ. ಮುದ್ದು ಮಕ್ಕಳೇ, ಇಲ್ಲಿಯವರೆಗೆ ನಾವು 29/3/2025 ನಡೀತಕ್ಕಂತಹ ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆಗೆ ಅತಿ ಸಹಾಯಕಾರಿಯಾಗಿರ್ತಕ್ಕಂಥ ಮತ್ತು 100% ಯೂಸ್ಫುಲ್ ಆಗ್ತಕ್ಕಂತಹ ಒಂದು ಕ್ವೆಶನ್ ಪೇಪರನ್ನು ಸವಿವರವಾಗಿ ಉತ್ತರಗಳೊಂದಿಗೆ ನಾವು ಅಭ್ಯಾಸ ಮಾಡಿದ್ದೀವಿ. ಇದೇ ರೀತಿಯ ವಿಡಿಯೋವನ್ನು ಮತ್ತೆ ನಿಮ್ಮ ಮುಂದೆ ತೊಗೊಂಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಮತ್ತೆ ಭೇಟಿ ಹೋಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್.